ಪೂರೈಸಿದೆ. ಆದ್ರೆ ಅವರು ಹೇಳ್ಕೊಳ್ತಾರೆ ತುಂಬಾ ಹೆಮ್ಮೆಯಿಂದ ತುಂಬಾ ಚೆನ್ನಾಗಿ ಎಲ್ಲಾನು ನಿಭಾಯಿಸಿದ್ದೀವಿ, ಒಂದು ವರ್ಷದಲ್ಲಿ ಸಾಕಷ್ಟು ಕೆಲಸಗಳಾಗಿದ್ದಾವೆ, ಜೊತೆಗೆ 5 ಗ್ಯಾರಂಟಿಗಳನ್ನ ನಾವು ನುಡಿದಂತೆ ನಡ್ಕೊಂಡಿದ್ದೀವಿ, 5 ಗ್ಯಾರಂಟಿಗಳನ್ನ ಪೂರೈಸಿದ್ದೀವಿ, ಫಲಾನುಭವಿಗಳು ಅದನ್ನ ಒಂದು ಸದುಪಯೋಗನ ಪಡಿಸ್ಕೊಳ್ತಾ ಇದ್ದಾರೆ ಆ ಒಂದು ಗ್ಯಾರಂಟಿ ಯೋಜನೆಗಳಿಂದ ಅಂತ. ಇತ್ತ ಕಡೆ ಬಿಜೆಪಿ ಅವರು ಹೇಳ್ತಾರೆ ಇದೊಂದು ನಿರಾರ್ಥಕ ಸರ್ಕಾರ, ಅತಿ ಕೆಟ್ಟ ಆಡಳಿತ ಕೊಟ್ಟಂತಹ ಸರ್ಕಾರ, ಯಾವುದಕ್ಕೂ ಉಪಯೋಗ ಇಲ್ಲ, ಯಾವ ಅಭಿವೃದ್ಧಿ ಕಾರ್ಯಗಳಾಗಿಲ್ಲ ಅಂತ ಮತ್ತೊಂದು ಕಡೆ ಆರೋಪವನ್ನ ಮಾಡ್ತಾ ಇದ್ದಾರೆ. ನಿಮಗೇನು ಅನ್ಸುತ್ತೆ ಈ ಇಬ್ಬರು ಹೇಳುವಂತಹ ಮಾತಿನಲ್ಲಿ ಯಾವುದರಲ್ಲಿ ಎಷ್ಟು ಸತ್ಯ ಇದೆ ಅಂತ? ನೋಡ್ರಿ, ಬಿ ಜೆ ಪಿ ಹೇಳುವಂಥ ಅಭಿವೃದ್ಧಿ ಏನು ಅನ್ನೋದು ಅವ್ರು ಸ್ಪಷ್ಟಪಡಿಸ್ಬೇಕು ಮೊದಲು. ಅದನ್ನು ಯಾವುದು ಅಭಿವೃದ್ಧಿ ಅನ್ನೋದನ್ನು ಅದೇ ಕಾಲಕ್ಕೆ ಕಾಂಗ್ರೆಸ್ಸಿಗರಾದರೂ ಸಹಿತ ಗ್ಯಾರಂಟಿ ಆದರೆ ಮುಗೀತಾ ಅನ್ನೋದಕ್ಕೆ ಅವ್ರು ಉತ್ತರ ಕೊಡಬೇಕಾಗಿದೆ. ಯಾಕಂದರೆ ಅಭಿವೃದ್ಧಿ ಅಂದರೆ ಯಾವುದು, ಎಂಥ ಅಭಿವೃದ್ಧಿ? ಆರ್ ಅಶೋಕ್ ಅವರು ಹೇಳ್ತಾ ಇದ್ರು, ಶಿಕ್ಷಣ ಕ್ಷೇತ್ರದಲ್ಲಾಗಿರ್ಬೋದು, ರಸ್ತೆ ಅಥವಾ ಈ ಕುಡಿಯೋ ನೀರಿನ ಸಮಸ್ಯೆ, ರೈತರ ಸಮಸ್ಯೆ, ಈ ಸಾಮಾಜಿಕ ಸಮಸ್ಯೆಗಳು, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋದು, ಹೀಗೆ ಎಲ್ಲದರಲ್ಲೂ ಕೂಡ ವಿಫಲತೆ ಕಂಡಿದೆ ಸರ್ಕಾರ ಅಂತ ಮಾಡಲಿ. ಅವರ ವಿರೋಧ ಪಕ್ಷದ ಮಾಡಬೇಕಾದ ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಕಾನೂನು ವ್ಯವಸ್ಥೆ ಹದಗೆಟ್ಟದ ಅನ್ನೋದು ಕೆಲವೊಂದಷ್ಟು ಏನೋ ಕೊಲೆಗಳಾಗಿದ್ದು ಮತ್ತೆ ನಾವು ಲಿಸ್ಟ್ಗಳು ಬಿಡುಗಡೆ ಮಾಡ್ತಾರೆ. ಮುಂದೆ ಕಾಲಕ್ಕೆ ಈ ಇನ್ನುಳಿದ ಆರೋಪಗಳು ಸಹಿತ ಸಹಜ ಒಂದು ಆರೋಪ ನಮ್ಮ ವಿರೋಧ ಪಕ್ಷ ಮಾಡೋಂಗೆ ಮಾಡಿದ್ದಾರೆ. ಆದರೆ ನಾವು ಇಲ್ಲಿ ಒಂದು ಕಂಪೇರ್ ಮಾಡೋ ಮುಂದೆ ಇವತ್ತಿನ ಇಡೀ ಎಲ್ಲ ದೇಶದ ರಾಜ್ಯಗಳನ್ನ ಲೆಕ್ಕಕ್ಕೆ ತೆಗೆದುಕೊಂಡ್ರೆ ನಮ್ಮಲ್ಲಿ ನಿಜವಾಗಿಯೂ ಕೊಲೆಗಳು, ಅತ್ಯಾಚಾರಗಳು ಮತ್ತೇನು ನಾವು ಅಂತೀವಲ್ಲ ಇವೆಲ್ಲ ಇವತ್ತು ಆರೋಪ ಮಾಡ್ತಾ ಇದ್ದಾರೆ, ಇವೆಲ್ಲ ಹೆಚ್ಚಾಗಿದ್ದಾವೆ ಅನ್ನೋದು ಒಂದು ಸಣ್ಣ ಪ್ರಶ್ನೆ ಮೂಡುತ್ತದೆ. ಅದ್ರ ಜೊತೆಗೆ ಇವು ಹೇಳುತ್ತಿರುವಂಥದ್ದು ಹಿಂದೇನೋ ಆಗಿಲ್ಲೇನೋ ಅಂತ ಒಂದು ಪ್ರಶ್ನೆ ಮಾಡ್ಕೊಂಡಾಗ ಹಿಂದಿನ ಸರ್ಕಾರದಲ್ಲೂ ಸಹಿತ ಇವು ಇದ್ದಿದ್ವನ ಇವು ಅದಾವ, ಇವು ಮುಂದುವರಿತಾವ ಅನ್ನುವಂಥದ್ದು ಒಂದು ಭಯ ನಮ್ಮಲ್ಲಿ ಅದ. ಯಾಕಂದ್ರೆ ನಾವು ಒಂದೇದಂತೆ ಗ್ಯಾರಂಟಿಗಳ ಬಗ್ಗೆ ಅವರು ಹೇಳ್ಕೊಳ್ಳಿ, ಭಾಳ ಜೋರಾಗಿ ಹೇಳ್ಕೊಳ್ಳಿ ಅಂತ ತಪ್ಪಿಲ್ಲ. ಅದ್ರೊಳಗೆ ಗ್ಯಾರಂಟಿಗಳ ಬಗ್ಗೆ ಹೇಳಿದಾಗ ಒಂದಿಷ್ಟು ವಿಶ್ವಾಸವ ಕಡೆಗೆ ಅಟ್ಲೀಸ್ಟ್ ಒಂದಿಷ್ಟು ಬದುಕೋದಕ್ಕೆ ಒಂದಿಷ್ಟು ಹಾದಿ ಆಗಬಹುದು ಅಂತೇನು ಲೆಕ್ಕ ಹಾಕಿದರು. ಆ ಪ್ರಕಾರ ಅವ್ರೇನು ಮಾಡಿದ್ದಾರೆ. ಬಟ್ ಇನ್ನು ಕೆಲವೊಂದಿಷ್ಟು ಬರ ಬರುವಂಥದ್ದು, ನೈಸರ್ಗಿಕ ವಿಪತ್ತುಗಳು ಬರುವಂಥವು ಇವೆಲ್ಲವೂ ಎಲ್ಲ ಕಾಲದಲ್ಲಿ ನಡೆಯುವಂಥವು. ಹಿಂದೆ ಕೃಷ್ಣ ಅವ್ರ ಸರ್ಕಾರ ಇದ್ದಾಗೂ ಆಗಿತ್ತು, ಅದ ನಂತರ ಅನೇಕ ಸರ್ಕಾರಗಳಲ್ಲೂ ಬರ ಬರೋದು, ಪ್ರತಿ ವರ್ಷ ಸ್ವಲ್ಪ ಮಳೆ ಬರೋದು ಲೇಟ್ ಆಯ್ತಪ್ಪ ಅಂತಂದ್ರೆ ಒಂದು ಬರದ ವಾತಾವರಣ ನಿರ್ಮಾಣ ಆಗ್ತದೆ. ಬಟ್ ಇಲ್ಲಿವರೆಗೆ ಇಷ್ಟರೊಳಗೆ ಬಂದು ಹೋದಂಥ ಎಲ್ಲ ಸರ್ಕಾರಗಳು ನೀರಾವರಿ ಯೋಜನೆಗಳನ್ನು ಪ್ರತಿ ಹಳ್ಳಿಗೂ ನೀರು ಒದಗಿಸುವಂಥ ಕೆಲಸವನ್ನು ಎಲ್ಲರೂ ಕೂಡಿ ಮಾಡಬೇಕಾಗಿದ್ದಂಥ ವಿಷಯ ಇದು. ಇಲ್ಲಿವರೆಗೆ ಅವರು ಎಲ್ಲರೂ ಯಾಕೆ ಈ ಹಿಂದಿದ್ದಂಥ ಸರ್ಕಾರಗಳು ಯಾವ ಪ್ರಮಾಣದಲ್ಲಿ ಮಾಡಿದಾವೆ, ಈಗಿನವ್ರು ಯಾವ ಪ್ರಮಾಣದಲ್ಲಿ ಮಾಡಲಿಕ್ಕಿದ್ದಾರೆ. ಈಗ ಒಂದು ರೀತಿ ನಾವು ಕಂಪೇರ್ ಮಾಡಿದಾಗ ಎಲ್ಲರೂ ಹೆಚ್ಚು ಕಡಿಮೆ ಒಂದಲ್ಲಿ ಇದ್ದಾರೆ. ಇವ್ರಿಗೆ ಇವತ್ತಂತೇಳಿ ಗ್ಯಾರಂಟಿ ಇವ್ರು ಬೆಸ್ಟ್ ಹೇಳ್ಕೊಡ್ತಾ ಇದ್ದಾರಲ್ಲ, ಈ ಗ್ಯಾರಂಟಿನೂ ಕೊಡದೆ ಹೋಗಿದ್ರು ಸಹಿತ ಅಭಿವೃದ್ಧಿ ಇದೇ ಮಟ್ಟದಲ್ಲಿ ಇರ್ತಿತ್ತು ನಾವು. ಯಾಕೆ ಹಿಂದಿನ ಸರ್ಕಾರ ನೋಡಿದ್ವಿ ನಾವು. ನೀವು ಲೆಕ್ಕ ತೆಗೀರಿ, ಹಿಂದಿನ ಎಲ್ಲ ನೋಡ್ಕೊಂಡು ಬಂದಾಗ ಯಾವ ವರ್ಷ ಈ KEB ಅಂದರೆ ಎಲೆಕ್ಟ್ರಿಸಿಟಿ ಈಗಂತೂ 200 ಯೂನಿಟ್ ಕೊಡ್ತಾರೆ, ಲಾಸ್ ತೋರಿಸ್ತಾರೆ, ಮತ್ತು ಬೇರೆ ಎಲ್ಲ ಹಾನಿ ಆಗಿದ್ರಿ, ಜೊತೆಗೆ ಸಾಲ ಆಗಿದೆ ಅಂತೇಳಿ. ಹಿಂದಿನ ಯಾವುದೇ ಸರ್ಕಾರದಲ್ಲೇ ಒಂದು ಸರ್ಕಾರದ ರೆಫರೆನ್ಸ್ ನಮಗೆ ಹೇಳಿ, ಹೌದಪ್ಪ ಈ ಸರ್ಕಾರದಲ್ಲೇ ನಾವು KEB ಲಾಭ ಮಾಡಿ ತೋರಿಸಿದ್ದೀವಿ, ಟ್ರಾನ್ಸ್ಪೋರ್ಟ್ದಲ್ಲೇ ಈ ಬಸ್ ವ್ಯವಸ್ಥೆ ಅದರ ಇದರಲ್ಲಿ ಲಾಭ ಮಾಡಿದ್ದೀವಿ. ಒಂದು ವರ್ಷ ಹಿಂದಾದರೂ ಇನ್ನು ಲಾಸ್ ತೋರಿಸ್ಕೊತ ಬಂದಿದ್ದಾರೆ. ಲಾಸ್ ತೋರಿಸೋದು ಈ ಸಾರ್ವಜನಿಕ ರಂಗದ ಉದ್ಯಮಗಳ ಕೆಲಸ ಆಗಿಬಿಟ್ಟದ್ರಿ. ಇದಕ್ಕೆ ಬ್ಯಾಸತನ ಹಿಂದಿನ ಸರ್ಕಾರಗಳು ಕಡೆಗೆ ಪ್ರೈವೇಟ್ ಸರ್ಕಾರ ಕೊಟ್ಟರೆ ಉತ್ತಮ ಆಗ್ಬೋದು ಅನ್ನೋಂಥ ಭ್ರಮೆಗೊಳಗಾದವು. ಹೀಗಾಗಿ 1990ರಾಗ PV ನರಸಿಂಹ ಅವರ ಕಾಲಕ್ಕೆ ಆರ್ಥಿಕ ಯೋಜನೆ ಚೇಂಜ್ ಮಾಡಿ ಹೋಗ್ಬಿಟ್ರು. ಪ್ರೈವೇಟ್ ಸರ್ಕಾರ ಕೊಡೋರು ಪ್ರೈವೇಟೈಸೇಷನ್ ಆಯ್ತಪ್ಪ ಅಂತಂದ್ರೆ ಪ್ರೈವೇಟ್ದವ್ರು ದುಡಿಸ್ಕೊಳ್ತಾರೆ, ಅದು ತಕ್ಕಂಗೆ ಪಗಾರ ಕೊಡ್ತಾರೆ, ಉದ್ಯೋಗ ಸೃಷ್ಟಿ ಆಗ್ತಾವೆ ಅನ್ನುವಂಥ ಒಂದು ಇವರ ಒಂದು ಕಲ್ಪನೆ. ಆದರೆ ಎಲ್ಲರೂ ಏನು ತಿಳ್ಕೊಂಡ್ರಪ್ಪ ಅಂದ್ರೆ ಪ್ರೈವೇಟ್ದವರು ಉದ್ಯೋಗ ಕೊಡ್ತಾರೆ, ಉದ್ಯೋಗ ಬೆಳೆಸ್ತಾರೆ, ಕೆಲಸ ತೋರಿಸ್ತಾರೆ ಜನರಿಂದ ಅಂತೇಳಿ. ಆದರೆ ಕೆಲಸ ತಗೋದು ಸರಿ, ಆದರೆ ಮೊದಲಿದ್ದಂಥ 8 ತಾಸು ಡ್ಯೂಟಿ ಹೋಗಿ ಇವತ್ತು 9-10 ತಾಸು ಆಗಿಬಿಟ್ಟು ಜನರಿಗೆ. ಮೊದಲಿದ್ದಂಥ ಸೌಕರ್ಯಗಳು ಕಾರ್ಮಿಕ ಕೊಡ್ಬೇಕಂತ ಬೇಸಿಕ್ ಏನಿದ್ವಲ್ಲ ಅವೆಲ್ಲ ಕಟ್ ಆಗಿಬಿಟ್ಟಿದೆ ಇವತ್ತು. ಏನಪ್ಪ ಇನ್ನೂ ಒಂದು ನಿಮಗೆ ಹೇಳೋದಪ್ಪ ಅಂದ್ರೆ ಚೀಸ್ ಇದ್ರೊಳಗೆ ಒಬ್ಬರಲ್ಲ ಇದು ಕಾರಣ. ನಮಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡೋದು, BJP ಅವ್ರನ್ನ ಕಾರ್ಯಕರ್ತರು ಮಾಡೋದು ಅಂತಲ್ಲ, ಇವರೆಲ್ಲರೂ ಮಾಡುವಂಥ ಕೆಲಸ ಇದೆ. ಅಧಿಕಾರದಾಗ ಇವ್ರು ಬಂದಾರ, ಇವ್ರು ಮಾಡ್ತಾ ಇದ್ದಾರೆ. ಒಂದು ಚೇಂಜ್ ಅಪ್ಪ ಅಂದ್ರೆ ಗ್ಯಾರಂಟಿ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಅಷ್ಟೇ ಚೇಂಜ್. ಉಳಿದ ಹಿಂದಿನ ಸರ್ಕಾರಗಳು ಯಾವ ರೀತಿ ಮುಂದೆ ಬಂದಲ್ಲ ಹಾಗೆ ಇದು ಮುಂದೆ ಹೊಂಟದ್ರಿ. ಹೀಗಾಗಿ ಆ ಕಾರ್ಪೊರೇಟ್ಗಳಿಗೆ ಕೊಟ್ಟಿದ್ದಕ್ಕಾಗಿ ಈ ಕಳೆದ 1990ರಿಂದ ಇಲ್ಲಿವರೆಗೆ ಬಂದಂಥ ಸರ್ಕಾರಗಳು ಒಂದು ಸರ್ಕಾರ ಆದರೂ ಸಹಿತ ಸಾಲ ಇಲ್ಲದ ಬಜೆಟ್, ಕೊರತೆ ಬಜೆಟ್ ಮಂಡಿಸಿದ್ದೈತೆ.
ಯಾಕೆ ಹಿಂಗಾಯ್ತು ಹಾಗಾದ್ರೆ ಇವರು ಇಂಪ್ರೂವ್ ಮಾಡಿ ತೋರಿಸ್ಬೇಕಾಯ್ತಾರೆ ಇವತ್ತು ಆರ್ ಅಶೋಕ್ ಮಾತಾಡ್ತಾರೆ ಮತ್ತು ಅವ್ರು ಮಾತಾಡ್ತಾರೆ ಇದು ಮಾಡಲಿಲ್ಲ ಇವರು ಸಾಲ ಮಾಡಿದ್ರು ಆಯ್ತು ಮತ್ತು ನಿಮ್ಮ ಸರ್ಕಾರದಾಗ ಹಿಂಗೆ ಸಾಲ ಇರಲಿಲ್ಲೇನು ನೀವು ಯಾಕೆ ಅವ್ರು ಲಾಭ ಮಾಡಲಿಲ್ಲ ಗ್ಯಾರಂಟಿ ಕೊಡಂತರ ಸಾಲ ಮಾಡಲಿಕ್ಕಿದ್ದಾರೆ ನೀವು ಆರೋಪ ಮಾಡಿದ್ರಿ ಕಚೇರಿ ಖಾಲಿ ಆಗ್ಯದ ಹಾಗೆ ಹೇಗೆ ಅಂತ ಹಾಗೆ ನಿಮ್ಮ ಸರ್ಕಾರಗಳಿದ್ದಾಗ ನೀವಿದ್ದಂಥವ್ರು ಎಷ್ಟು ಲಾಭದ ಬಜೆಟ್ ಕೊಟ್ಟಿದ್ರಿ